ಹೋಗ್ತಾ ಇರಿ. ನಮ್ಮ ಅಕ್ಕನ ಮೇಲೆ ನಮ್ಮ ಡಿಸೈಡ್ ಮಾಡಿದ್ದೀರಿ ಏನು ಪ್ರ್ಯಾಂಕ್ ಅಂತ. ವರ್ಕೌಟ್ ಆಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಅಬ್ಸರ್ವ್ ಮಾಡ್ತಾ ಆಂಟಿ ಓವರ್ ಆಗಿ ಮಾತಾಡ್ತಿದ್ದಾಳೆ ಅವಳು. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬುಜ್ಜಿ ಕರಡತಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಪ್ರ್ಯಾಂಕ್ ಮಾಡಕ್ ಹೋಗ್ತಾ ಇರಿ. ನಮ್ಮ ಅಕ್ಕನ ಮೇಲೆ ನಮ್ಮ ಆಂಟಿ ಮೇಲೆ ಇಬ್ರು ಸೇರ್ಕೊಂಡು ಪ್ರ್ಯಾಂಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀರಿ. ಏನು ಪ್ರ್ಯಾಂಕ್ ಅಂತ ಅಂದರೆ ಡೆಕೋರೇಷನ್ ಮಾಡಿದ್ರಿ ನಾವು ಡೇ ಆಫ್ ಎಸ್ಟರ್ಡೇದು. ನಾನು ವಿಡಿಯೋ ಹಾಕಿದ್ದೀನಿ ನೋಡಿ ಡೆಕೋರೇಷನ್ದು. ಆ ಥರ ಇವರು ಮಾಡ್ತೀನಿ ಅಂತ ಅಂತಿದ್ರು. ಅದಕ್ಕೆ ಜಗಳ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀರಿ. ಅದು ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ವರ್ಕೌಟ್ ಆದರೆ ಖುಷಿ, ವರ್ಕೌಟ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸರಿ, ಅವರು ಔಟ್ಸೈಡ್ ಹೋಗಿದ್ದಾರೆ. ಅವ್ರು ಬಂದಮೇಲೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ. 20 ಮಿನಿಟ್ಸ್ ಆಗುತ್ತಂತೆ ಬರೋದಕ್ಕೆ. ಬಂದಮೇಲೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿರಿ. ಬನ್ನಿ, ಇದನ್ನ ಇಲ್ಲಿ ಪ್ಲೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ. ಗೊತ್ತಾಗಲ್ಲ ಅಂತ ನೋಡೋಣ. ಇಟ್ಟು ನೋಡ್ತೀನಿ. ಓಕೆ, ನಾನು ಸ್ಟೋರ್ಗೆ ಹೋಗಿ ಬರೋಷ್ಟೊತ್ತಿಗೆ ನನ್ನ ಸಿಸ್ಟರ್ ಮತ್ತು ನಮ್ಮ ಆಂಟಿ ಬಂದ್ಬಿಟ್ಟಿದ್ರು. ಆಮೇಲೆ ಗೊತ್ತಿಲ್ದಿರಂಗೆ ಹೋಗಿ ವಿಡಿಯೋ ಆನ್ ಮಾಡಿಕ್ಕಿದ್ದೀನಿ. ನೋಡಿ, ನಿಮಗೆ ಸಿಲ್ಲಿ ಅನಿಸ್ಬೋದು, ಆದರೆ ತುಂಬ ಚೆನ್ನಾಗಿದೆ ವಿಡಿಯೋಸು. ಏನ್ ಮಾಡಿದ್ಲೆ? ಏನಿಲ್ಲ, ಏನ್ ಗೊತ್ತಾ, ಡೆಕೋರೇಷನ್ ಮಾಡಿದ್ವಿ ಗೊತ್ತಾ ನಾವು. ಡೆಕೋರೇಷನ್ ನ ಕಾಪಿ ಚೆಕ್ ಮಾಡ್ತಾ ಇದೀರಾ ಅಂತ ಅದಕ್ಕೆ ಕೋಪ ಮಾಡ್ಕೊಂಡು ಜೋರ ಮಾತಾಡ್ತಾರೆ. ನಾನು ಪಂಡ್ರೆ ಕಾಪಿ ಚೆಕ್ ಮಾಡ್ತೀರಾ ನನ್ನಂಗೆ ನೋಡಿ ನೋಡಿ ನೀವು ಅಂತ ಅಂತ ನಾ ಕೇಳಿ. ನಿನ್ನೆ ಕಾಪಿ ಚೆಕ್ ಮಾಡಿ ನಂಗೆ ಬುದ್ಧಿ ಇಲ್ವಾ ಅಂತ ಕೇಳಿ. ಇಲ್ಲ ನಂಗೆ ಕಾಪಿ ಅದನ್ನ ನೆನ್ನೆ ನಾನು ಅಬ್ಸರ್ವ್ ಮಾಡ್ತಾ ಆಂಟಿ ಓವರ್ ಆಗಿ ಮಾತಾಡ್ತಿದ್ದಾಳೆ ಅವಳು. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಅವಳು ನಾ ಅವಳದ ಕೇಳಿ ಇನ್ನೇನ ಕೇಕ್ ಇಲ್ಲ ಅವಳೆ ಅದಕ್ಕೆ அவங்க வீட்டுக்கு போறேன் ನಿಂದು ಇವಳ ಜಗಳ ಮಾಡ್ಬಿಟ್ಟು ಇವಾಗ ಏನು ಗೊತ್ತೇ ಇದ್ರ ಹತ್ರ ಡಿಸ್ ಮಾಡ್ತಾಳೆ ಅಲ್ಲಿ. ನಾನು ಅವ್ರಿಗೆ ಹೇಳಿದಷ್ಟೇ, ಅವರೇ ಸ್ಟಾರ್ಟ್ ಮಾಡಿದ್ದು. ಕೇಳಲಿ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಸ್ಟಾರ್ಟ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಕಾಪಿ ಚೆಟ್ ಅಂದ್ರು. ಕೇಳು ಕೇಳಲಿ, ನೀನ್ ಕೇರ್ ಮಾಡಲ್ಲ, ಡೋಂಟ್ ಕೇರ್. ಕೇಳಲಿ, ನೀನ್ ನಾ ಅದಕ್ಕೆ ಹೇಳೋದು, ನಡಿ ಫಸ್ಟ್ ನಿಮ್ಮ ಮನೆಗೆ. ಏನ್ ನಡಿ ಮಾತ್ಮಾದಿ ನಡಿ ಅನ್ನೋದಲ್ಲ. ಫಸ್ಟ್ ಆಫ್ ಆಲ್ ಅವ್ರ ತಾನೇ ಸ್ಟಾರ್ಟ್ ಮಾಡಿದ್ದು ಜಗಳ. ನಾನೇನು ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ನಾನು ಕೇಳಿದ್ದೀರಾ ಅಷ್ಟೇ. ನಾನು ಹೇಳಿದ್ದು ದೊಡ್ಡ ವಿಷಯ ಅಂತ ಕೇಳ್ತಾ ದೊಡ್ಡ ವಿಷಯ, ಚಿಕ್ಕ ವಿಷಯನ ನಾನು ಹೇಳಿದ್ದು ದೊಡ್ಡ ವಿಷಯ ಅಂತ ಕೇಳ್ತಾ ದೊಡ್ಡ ವಿಷಯ, ಚಿಕ್ಕ ವಿಷಯನ ಇದು ದೊಡ್ಡ ವಿಷಯ. ನೀನ್ ನನಗೆ ನಕ್ಕಲ್ ಹೊಡೆದಿದ್ನಲ್ಲ ಕಾಪಿ ಚೆಟ್ ಅಂತ. ನೋಡ್ದಿಲ್ಲ. ನಮ್ಮ ಅಕ್ಕ ಬೇಗ ಕಂಡು ಹಿಡಿಸ್ತಾಳೆ. ಅದಕ್ಕೆ ನಾನು ಹೇಳಿದ್ದು ಪ್ರ್ಯಾಂಕ್ ಆಗುತ್ತೆ. ಹೌದಾನೆ? ನಾನು ಹೇಳ್ದೆ ನಗಿಬೇಡಿ ಅಂತ ಬಿಟ್ಟೋಗಿದ ತಪ್ಪಾಗುತ್ತೆ. ಯಾವತ್ತು ನಾನ್ ಬಿಟ್ಟೋದಾಗ ಅವಳು ರಿವರ್ಸ್ ನಾನು ತೆಗಿ ಕೊಡಲ್ಲ. ಏನಿದ್ರು ಅವಳು ಚೆನ್ನಾಗಿ ನೋಡ್ಕೊಂತಾಳೆ. ಅದನ್ನ ನಿಂತು ಮತ್ತೆ ಅವಳು ಸ್ಮೈಲ್ ಮಾಡಿದ್ರೆ ಗೊತ್ತಾಗ ಇದು ಪ್ರ್ಯಾಂಕ್ ಅಂತ. ಏನ್ ಹೇಳಿ ನೀವು? ನಾನು ಹೇಳ್ದೆ ಅವಾಗಿಂದ ಕುತ್ಕೊಂಡು ಹೇಳಿದಕ್ಕೆ ಸರಿ. ನಾನು ನಗಿಯೋದೇ ಇಲ್ಲ, ನಗಿಬೇಕಾ ಇವಾಗ ನಕ್ಕೊಂಬಿಡೋಣ. ವಿಷಯ ಅಂತ ಏನಿದು ಅಂತ ನೀವು ಮಾಡಿದಕ್ಕೆ ಇಷ್ಟೇ ಆಗೋಯ್ತು ಪ್ರ್ಯಾಂಕ್. ಅದು ಎಲ್ಲ ಫ್ಲಾಪ್ ಆಗೋಯ್ತು. ಇದೊಂದು ದೊಡ್ಡ ವಿಷಯ ದೊಡ್ಡ ವಿಷಯ ಇವ್ ಆಂಟಿ ಗೊತ್ತು ಫಸ್ಟ್ ಆಫ್ ಆಲ್. ನನ್ನ ತಂಗಿ ಫೇಸ್ ಗೊತ್ತಾಗೋಯ್ತು. ಅವಳಿಗೆ ಏನಾನ ಕೋಪ ಏನ್ ಮಾಡ್ಬಿಟ್ರೆ ತುಂಬಾ ಮಕ್ಕ ಮುರ್ರ ತಿಕ್ಕೊಂಡ್ಬಿಡ್ತಾಳೆ.
ಅರೆ ಅವಳು ಊರ ಅಂತಾನೆ ಇರ್ಲಿಲ್ಲ. ಊರಂತ ಇದ್ದಿಲ್ವಾ ಪ್ರೀತಿಯವರೇ? ಓಕೆ, ಊರಂತ ಇದ್ದಿಲ್ಲ. ಆಂಟಿ ಬಂದಿದ್ದ ತಕ್ಷಣ ಕಂಡಿಡ್ದಿದ್ದು ಯಾರು? ನಾನು ಅನ್ನೇ ಕಂಡಿಡ್ದಿದ್ದು. ಏನಕ್ಕೆ ಸಪ್ಪುಗಳೇ ಅಂತ ಕೇಳಿಲ್ವಾ ಆಂಟಿ? ನಮ್ಮನೆ ದೇವ್ರ ಬಗ್ಗೆ ನಮಗೂ ಗೊತ್ತಿರಲ್ವಾ, ನೀನ್ ಯಾವಾಗ ಹೆಂಗಿರ್ತೀಯ ಅಂತ. ಹೋಗು ಸೈಡ್ಗೆ. ಏನ್ ಫ್ಲಾಪ್ ಆಗತ್ತೆ ಎಲ್ಲ ವಿಡಿಯೋನು. ಹೋಗ್ರಿ ಪ್ರೀತಿಯವರೇ ನೀವು. ಬನ್ನಿ ಹೋಗಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಬನ್ನಿ. ಇವರಿಂದಾನೇ ಎಲ್ಲ ಫ್ಲಾಪ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಇವ್ರ ನಗ್ದಕ್ಕೆ ನಮ್ಮ ಅಕ್ಕಂಗೆ ಗೊತ್ತಾಗಿದ್ದಿಲ್ಲ, ಅಂದ್ರೆ ಗೊತ್ತಾಗ್ತಾನೆ ಇದ್ದಿಲ್ಲ ನಮ್ಮ ಅಕ್ಕಂಗೆ. ಹೋಲಿ ಬಿಡಿ. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಹೋಗಿ ನನ್ನ ಚಾನಲ್ನ. ಓಕೆ, ಬಾಯ್ ಬಾಯ್. ನಗಿತಾ ಇದ್ದೀರಾ? ಮಾಡಿ.